ಸಾಗರದಲ್ಲಿ ಸುರಿಯುತ್ತಿರುವ ಮಳೆ ಹಾಗೂ ನೆರೆ ಸ್ಥಳವನ್ನು ವೀಕ್ಷಿಸಿದ ಮಾಜಿ ಶಾಸಕರು ಕಾಗೋಡು ತಿಮ್ಮಪ್ಪನವರು ಇಂದು ನಮ್ಮೊಂದಿಗೆ ಮಾತನಾಡಿದರು. ಈ ವರ್ಷದ ಮಳೆಗಾಲ ಜನರಿಗೆ ಅಪಾರ ನಷ್ಟವನ್ನು ಉಂಟು ಮಾಡಿದೆ. ಇದನ್ನು ಭರಿಸಿಕೊಳ್ಳುವಂಥ ಶಕ್ತಿ ಜನರಿಗೆ ಬರಲಿ ಅಂತ ಹಾರೈಸ್ತೇನೆ. ನಾನು ಕಂಡ ರೀತಿಯಲ್ಲಿ ಈ ವರ್ಷದ ಮುಂಗಾರು ಬೆಳೆ ಭಾಳ ನಷ್ಟಕ್ಕೊಳಗಾಗಿದೆ. ಕಾರಣ ಅನಿರೀಕ್ಷಿತವಾದಂಥ ಮಳೆ ನಮ್ಮ ನಿರೀಕ್ಷೆಗೂ ಹೆಚ್ಚು ಆಗಿರೋದ್ರಿಂದ ಕಾಲಕ್ಕೆ ಸರಿಯಾಗಿ ಬರ್ತಕ್ಕಂಥ ಭತ್ತದ ಫಸಲಿನ ಮೇಲೆ ಭಾಳ ಅಪಾರವಾದ ನಷ್ಟವನ್ನು ಉಂಟು ಮಾಡಿದೆ. ಅಷ್ಟೇ ಅಲ್ಲ, ಸಾರ್ವಜನಿಕರಿಗೆ ಕೂಡ ಬದುಕಿನಲ್ಲಿ ಮನೆ ಬಿದ್ದಿದ್ದಾವೆ, ರಸ್ತೆ ಹೋಗಿದ್ದಾವೆ. ಹೀಗೆ ಅನೇಕ ರೀತಿಯಲ್ಲಿ ಸಾರ್ವಜನಿಕರಿಗೆ ನಷ್ಟವನ್ನು ಉಂಟು ಮಾಡಿ ಇವತ್ತಿನ ಈ ಮಳೆಗಾಲ ಭಾಳ ನೋವನ್ನು ಮಾಡಿದೆ. ಈ ನೋವನ್ನು ಭರಿಸ್ತಕ್ಕಂಥ ಶಕ್ತಿ ದೇವರವರಿಗೆ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಕೂಡ ಮಾಡ್ತೇನೆ. ನಾವು ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಆದಷ್ಟು ಬೇಗ ಅವರಿಗೆ ಪರಿಹಾರ ಅಥವಾ ಈಗ ಈ ವರ್ಷ ಇಷ್ಟೊಂದು ನಷ್ಟ ರೈತರಿಗಾಗಿ ಕಣ್ಣೀರ ಸುರಿಸ್ತಾ ಇದ್ದಾರೆ. ಆದಾಗ್ಯೂ ಸರ್ಕಾರಕ್ಕೆ ಇದ್ರ ಬಗ್ಗೆ ಪರಿಶೀಲನೆ ನಡೆಸಿ ಸಕಾಲದಲ್ಲಿ ಪರಿಹಾರ ಕೊಡುವಂಥ ಕೆಲಸ ಇವತ್ತಿನವರೆಗೂ ಮಾಡಿಲ್ಲ. ನಾನು ಕೂಡ ಎಲ್ಲ ಕಡೆ ನೋಡಿದ್ದೀನಿ. ಅದರಿಂದ ಸರ್ಕಾರಕ್ಕೆ ಈ ಮುಖಾಂತರ ಒತ್ತಾಯ ಮಾಡ್ತೀನಿ, ವಿಳಂಬ ಮಾಡಬಾರ್ದು. ಎಲ್ಲೆಲ್ಲಿ ರೈತರ ಫಸಲು ನಷ್ಟ ಆಗಿದೆ, ಎಲ್ಲೆಲ್ಲಿ ಮರ ಬಿದ್ದಿದ್ದಾವೆ, ಮನೆ ಬಿದ್ದಿದ್ದಾವೆ, ಇಂಥ ನಷ್ಟ ರೈತರಿಗಾಗಿದೆ, ಇದನ್ನು ತುಂಬಿಕೊಡುವಂಥ ಕೆಲಸವನ್ನು ಬೇಗ ಮಾಡಿ ಈ ವರ್ಷದ ಈ ಒಂದು ಮಳೆಗಾಲ ರೈತರಿಗೆ ಆಗಿರ್ತಕ್ಕಂಥ ನಷ್ಟವನ್ನು ಭರಿಸೋದ್ರ ಜೊತೆಗೆ ಸರ್ಕಾರ ಕೂಡ ಅವರ ಪರಿಹಾರಕ್ಕೆ, ಅವರಿಗೆ ನಷ್ಟವನ್ನು ತುಂಬಿಕೊಡೋದಕ್ಕೆ ಬೇಗ ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಸಮಾಧಾನ ಪಡಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಪೂರ್ವಕವಾಗಿ ಸರ್ಕಾರದಲ್ಲಿ ಕೇಳ್ತಾ ಇದ್ದೆ.